ಸಂಪತ್ತಿಗೆ ಸವಾಲ್ ಸಿನಿಮಾಗೆ ನಟ ಚೇತನ್ ಹೋಲಿಕೆ. ನಟ ಚೇತನ್ ರನ್ನ ವೀರಭದ್ರನಿಗೆ ಹೋಲಿಸಿದ ಬೆಂಬಲಿಗರು. ಸಂಪತ್ತಿಗೆ ಸವಾಲ್ ಸಿನಿಮಾಗೆ ನಟ ಚೇತನ್ ಹೋಲಿಕೆ. ನಟ ಚೇತನ್ ಅನ್ನ ವೀರಭದ್ರನಿಗೆ ಹೋಲಿಸಿದ ಬೆಂಬಲಿಗರು. ಸಂಪತ್ತಿಗೆ ಸವಾಲ್ನಲ್ಲಿ ಸಿರಿವಂತರ ವಿರುದ್ಧ ವೀರಭದ್ರ ಹೋರಾಟ. ಬಂಡವಾಳ ಶಾಹಿಗಳ ವಿರುದ್ಧ ಚೇತನ್ ಹೋರಾಟವಂತೆ. ನಟ ಚೇತನ್ ಪರ ಕಾಡುಗೊಲ್ಲ ಸಂಘಟನೆ ಈಗ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಡುಗೊಲ್ಲ ಸಂಘಟನೆ ಮುಖಂಡ ಜಿಕೆ ನಾಗಣ್ಣ ಸಪೋರ್ಟ್ ಮಾಡಿದ್ದಾರೆ. ಸಾರಾ ಗೋವಿಂದ ಅವರ ವಿರುದ್ಧ ಕೂಡ ಈಗ ಸಂಘಟನೆ ಕಿಡಿಕಾರಿದೆ. ಸಾರಾ ಗೋವಿಂದ ಅವರದ್ದೇ ರೀತಿಯಲ್ಲಿ ಹೋರಾಟ ಬೇಕಿತ್ತು. ನಿಮ್ಮನ್ನ ಉಳಿಸಲ್ಲ ಎಂದು ಧಮಕಿ ಹಾಕಿದ್ದು ನಮಗೆ ಘಾಸಿ ಉಂಟಾಗಿದೆ. ರಾಜ್ಕುಮಾರ್ ಅವರು ಇದ್ದಿದ್ರೆ ಈ ಮಾತನ್ನ ಒಪ್ಪುತ್ತಾ ಇರಲಿಲ್ಲ. ಕೆಲವರು ಗೊಂದಲ ಸೃಷ್ಟಿ ಮಾಡಿ ಗಲಾಟೆ ಮಾಡಿದ್ದಾರೆ. ಕಾಡುಗೊಲ್ಲ ಸಂಘಟನೆ ಮುಖಂಡ ಜಿಕೆ ನಾಗಣ್ಣ ಅವರು ಮಾತನಾಡಿದ್ದಾರೆ. ಸಂಪತ್ತಿಗೆ ಸವಾಲ್ ಸಿನಿಮಾಗೆ ನಟ ಚೇತನ್ ಹೋಲಿಕೆ ಮಾಡಿದ್ದು, ನಟ ಚೇತನ್ ರನ್ನ ವೀರಭದ್ರನಿಗೆ ಹೋಲಿಸಿದ್ದಾರೆ ಬೆಂಬಲಿಗರು. ಸಂಪತ್ತಿಗೆ ಸವಾಲ್ನಲ್ಲಿ ಸಿರಿವಂತರ ವಿರುದ್ಧ ವೀರಭದ್ರ ಹೋರಾಟ ಮಾಡ್ತಾರೆ. ಬಂಡವಾಳ ಶಾಹಿಗಳ ವಿರುದ್ಧ ಚೇತನ್ ಹೋರಾಟವಂತೆ. ನಟ ಚೇತನ್ ಪರ ಕಾಡುಗೊಲ್ಲ ಸಂಘಟನೆ ಈಗ ಬ್ಯಾಟಿಂಗ್ ಬೀಸಿರುವಂತದ್ದು. ಕಾಡುಗೊಲ್ಲ ಸಂಘಟನೆ ಮುಖಂಡ ಜಿಕೆ ನಾಗಣ್ಣ ಸಪೋರ್ಟ್ ಮಾಡಿದ್ದಾರೆ. ಸಾರಾ ಗೋವಿಂದ ವಿರುದ್ಧವೂ ಕೂಡ ಕಾಡುಗೊಲ್ಲ ಸಂಘಟನೆ ಕಿಡಿಕಾರಿದೆ. ಸಾರಾ ಗೋವಿಂದ ಅವರದ್ದೇ ರೀತಿಯಲ್ಲಿ ಹೋರಾಡಬೇಕಾಗಿತ್ತು. ನಿಮ್ಮನ್ನ ಉಳಿಸಲ್ಲ ಅಂತ ಹೇಳಿದ್ದು ಧಮಕಿ ಹಾಕಿರುವುದು ನಮಗೆ ಘಾಸಿ ಆಗಿದೆ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಈ ಮಾತನ್ನ ಒಪ್ಪುತ್ತಾ ಇರಲಿಲ್ಲ. ಕೆಲವರು ಗೊಂದಲ ಸೃಷ್ಟಿ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ. ಕಾಡುಗೊಲ್ಲ ಸಂಘಟನೆಯ ಮುಖ್ಯಸ್ಥರು ಹೇಳಿರುವಂತಹ ಮಾತಿದು. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಏನು ನಿನ್ನೆ ದಿನ ನಮ್ಮ ಸಮಾಜಮುಖಿ ಹೋರಾಟಗಾರರು ಮತ್ತು ಕನ್ನಡದ ಇವತ್ತಿನ ಅಸ್ಮಿತೆ ನಟ ಚೇತನ್ ಅವರು ನಮ್ಮ ಕನ್ನಡದ ಮೇರು ಪ್ರತಿಭೆ ಅಣ್ಣವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಾತ್ಮಕವಾದಂಥ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದ್ಬಿಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಸಂಘಟನೆಯವರು ಗೊಂದಲವನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚೇತನ್ ಸರ್ ಈಗಾಗಲೇ ಕನ್ನಡದ ಯಾವುದೇ ಮನಸ್ಸುಗಳಿಗೆ ನೋವಾಗಿದ್ರೆ ನಾನು ವಿಷಾದಿಸ್ತೇನೆ, ಕ್ಷಮೆ ಕೋರ್ತೀನಿ ಅಂತಕ್ಕಂಥ ಕ್ಷಮಾಪಣೆಯನ್ನು ಕನ್ನಡದ ಮನಸ್ಸುಗಳಿಗೆ ಕೋರಿದ್ದಾರೆ. ಆ ಕ್ಷಮೆ ಕೋರಿದ ನಂತರವೂ ಕೂಡ ಒಂದಷ್ಟು ಕನ್ನಡ ಪರ ಸಂಘಟನೆಯವರು ಚೇತನ್ ಸರ್ ಅವರ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ಏನು ಮಾತನಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆದಿವಾಸಿಗಳು, ಕನ್ನಡ ಪರ ಹೋರಾಟಗಾರರು, ಜನಾಂಗದ ಹೋರಾಟಗಾರರು, ಟ್ರಾನ್ಸ್ಜೆಂಡರ್ಸು, ದೇವದಾಸಿ ತಾಯಂದಿರು, ಅಲ್ಪಸಂಖ್ಯಾತರು, ಈ ನಾಡಿನಲ್ಲಿ ಚೇತನ್ ಅವರನ್ನು ಗೌರವಿಸುವಂಥ ಅನೇಕ ಜನ ವಿಚಾರವಂತರ ಮನಸ್ಸಿಗೆ ಇದು ಘಾಸಿಯನ್ನು ಉಂಟು ಮಾಡಿದೆ. ಹಾಗಾಗಿ ನಾವು ಇದ್ರ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದೇವೆ. ಮೇಡಮ್, ಅದು ಕನ್ನಡ ಜನತೆಗೆ ನೋವಾಗಿದೆ ಅಂತಕ್ಕಂಥವ್ರು ನಾನು ಆಗಲೇ ಮೊದಲೇ ಹೇಳಿದೆ, ಅಣ್ಣ ಅಪ್ಪ ಅಂತ ಹೇಳಿ ನಿನಗೆ ದೌರ್ಜನ್ಯ ಮಾಡ್ತೀವಿ ಅಂತ ಬಂದಂಥವ್ರನ್ನ ನಾವು ಉದ್ರಿಕ್ತರು ಅಂದ್ವಿ ಹೊರತು ಕನ್ನಡದ ಬಗ್ಗೆ ಅಣ್ಣವ್ರ ಬಗ್ಗೆ ಮಾತಾಡೋರ್ನೆಲ್ಲರನ್ನೂ ಉದ್ರಿಕ್ತರು ಅಂತ ನಾವು ಕರೆಯೋಕ್ಕೆ ಹೋಗೋದಿಲ್ಲ, ಕರಿಬಾರ್ದು ಕೂಡ, ಅದು ತಪ್ಪಾಗುತ್ತೆ. ಒಂದೇನಪ್ಪ ಅಂತಂದರೆ ಚೇತನ್ ಸರ್ ಅವರು ಮಾಡಿರ್ತಕ್ಕಂಥ ಟ್ವೀಟ್ನಲ್ಲಿ ಅಣ್ಣವ್ರಿಗೇನಾದರೂ ಘಾಸಿ ಆಗಿದ್ರೆ, ಅಣ್ಣವರ ಅಭಿಮಾನಿಗಳಿಗೆ ತೊಂದರೆ ಆಗಿದ್ರೆ, ಮೇಡಮ್ ಸಮಾಧಿ ಕಾಂಪ್ಲೆಕ್ಸ್ ಅಂತ ಸಾರ್ ಬರಿಬೇಕಾದ್ರೆ ನೋಡಿ, ಎಷ್ಟೋ ಸಾರಿ ಸಾರ್ ಅವರು ಬರೆಯುವಂಥ ವಿಚಾರಗಳಲ್ಲಿ ಅವರು ಒಂದು ಉನ್ನತವಾದಂಥ ಚಿಂತನೆಯನ್ನು ಮಾಡೋ ವಿಚಾರದಲ್ಲಿ ಆ ವರ್ಡಿಂಗ್ಸ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಇಲ್ಲ ಅಂತ ನಾವು ಹೇಳೋದಿಲ್ಲ. ಖಂಡಿತವಾಗ್ಲೂ ಚೇತನ್ ಸರ್ಗೆ ಈ ತಿದ್ದುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಆದರೆ ಕಾಂಪ್ಲೆಕ್ಸ್ ಅನ್ನೋದನ್ನು ಬಳಸಿ ಅಣ್ಣವ್ರಿಗೆ ಅವಮಾನವನ್ನು ಮಾಡಬೇಕು ಅನ್ನುವಂಥದ್ದು ಚೇತನ್ ಅವ್ರು ಖಂಡಿತವಾಗಿ ಅವ್ರ ಮನಸ್ಸಲ್ಲಿ ಇಲ್ಲ. ಮೇಡಮ್, ದಯಮಾಡಿ ಅದನ್ನು ತಪ್ಪಾಗಿ ನಾವೇ ಅರ್ಥೈಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ನನ್ನ